ಹಲವು ವರ್ಷಗಳಿಂದ ಸಿಸಿಬಿಯಲ್ಲೇ ಜಾಂಡ ಹೂಡಿದ್ದ ಪೊಲೀಸರಿಗೆ ಈಗ ಶಾಕ್ ಎದುರಾಗಿದೆ. ಖುದ್ದು ಪೊಲೀಸ್ ಕಮಿಷನರ್ ಸಿಸಿಬಿಗೆ ಬಿಸಿ ಮುಟ್ಟಿಸಲು ತಯಾರಿ ಮಾಡಿದ್ದಾರೆ. 16 ವರ್ಷ ಸಿಸಿಬಿಯಲ್ಲಿ ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದವರಿಗೆ ಕೋಕ್ ಕೊಡಲು ಇಲಾಖೆಯಲ್ಲಿ ಒಳಗೊಳಗೆ ಸಿದ್ಧತೆ ನಡೆದಿದೆ. ಸಿಸಿಬಿ ಪೊಲೀಸರಿಗೆ ಶಾಕ್ ಕೊಟ್ಟ ಕಮಿಷನರ್. ವರ್ಷಗಳಿಂದ ಸಿಸಿಬಿಯಲ್ಲೇ ಠಿಕಾಣಿ ಹೂಡಿದ್ದವರಿಗೆ ಕೋಕ್. ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. 16 ವರ್ಷಗಳಿಂದ ಸಿಸಿಬಿಯಲ್ಲೇ ಠಿಕಾಣಿ ಹೂಡಿದವರಿಗೆ ಸದ್ಯದಲ್ಲೇ ಶಾಕ್ ಕೊಡೋಕೆ ಸಿದ್ಧತೆಯನ್ನ ಮಾಡಿದ್ದಾರೆ. ಕೆಲ ಪೊಲೀಸರು 5 ವರ್ಷಗಳಿಗಿಂತ ಹೆಚ್ಚು ಕಾಲ ಸಿಸಿಬಿಯಲ್ಲೇ ಉಳಿದಿದ್ದಾರೆ. ಅಲ್ಲದೆ ಇನ್ನ ಕೆಲವರು 8 ವರ್ಷ 10 ವರ್ಷಗಳಿಂದ ಸಿಸಿಬಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಇನ್ನು ಸಿಸಿಬಿಯಲ್ಲಿ ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡಿರೋ ಸಿಬ್ಬಂದಿಗೆ ಇದೀಗ ಆಯುಕ್ತರ ಬಿಸಿ ತಟ್ಟುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ಹಲವು ವರ್ಷಗಳ ಹಿಂದೆ ಸಿಸಿಬಿಯಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ದಾಖಲಾಗ್ತಿತ್ತು. ಆದರೆ ತನಿಖೆ ವಿಚಾರಣೆ ರೈಡ್ ಮಾಡೋಕೆ ಸಿಸಿಬಿಯಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆ ಇತ್ತು. ಹೀಗಾಗಿ ತನಿಖೆಗೆ ಸಹಕಾರಿಯಾಗಲೆಂದು ಕೆಲ ಸಿಬ್ಬಂದಿಗಳನ್ನು ಬೇರೆ ಬೇರೆ ಠಾಣೆಗಳಿಂದ ಒಒಡಿ ಮೇಲೆ ಸಿಸಿಬಿಗೆ ಪಡೆಯಲಾಗಿತ್ತು. ಆದರೆ ಒಒಡಿ ನೆಪದಲ್ಲಿ ಬಂದಿದ್ದ ಕೆಲ ಸಿಬ್ಬಂದಿಗಳು ತನಿಖೆ ಮುಗಿದರೂ ಕೂಡ ಕೆಲ ಆಫೀಸರ್ ಸಪೋರ್ಟ್ನಿಂದ ಅಲ್ಲೇ ಉಳಿದುಕೊಂಡಿದ್ರು. ಇನ್ನು ಕೆಲ ಸಿಬ್ಬಂದಿಗಳು ಹಲವು ವರ್ಷಗಳು ಒಒಡಿಯಲ್ಲಿ ಕೆಲಸ ಮಾಡಿದ್ರು ಮತ್ತೆ ಸಿಸಿಬಿಗೆ ವರ್ಗಾವಣೆ ಮಾಡಿಸಿಕೊಂಡು ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಸದ್ಯ ಸಿಸಿಬಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾನ್ಸ್ಟೇಬಲ್ ದರ್ಜೆಯಿಂದ ಎಸಿಪಿ ಮಟ್ಟದ ಅಧಿಕಾರಿಗಳ ಬಗ್ಗೆ ಕಮಿಷನರ್ ಮಾಹಿತಿ ಕೇಳಿದ್ದಾರೆ. ಒಟ್ನಲ್ಲಿ ಸಿಸಿಬಿಯಲ್ಲಿ 5 ವರ್ಷ ಪೂರೈಸಿದವರಿಗೆ ಶೀಘ್ರದಲ್ಲೇ ಕೋಕ್ ಸಿಗುವುದು ಪಕ್ಕಾ ಆಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.